144 ವರ್ಷಗಳ ಬಳಿಕ ನಡೀತಾ ಇರೋ ಮಹಾಕುಂಭಮೇಳ ಕೇವಲ ಹಿಂದೂಗಳನ್ನಷ್ಟೇ ಅಲ್ಲ, ಅನ್ಯ ಧರ್ಮೀಯರನ್ನ ಕೂಡ ಸೆಳೀತಾ ಇದೆ. ಭಕ್ತಿ ಭಾವದ ಸಂಗಮಕ್ಕೆ ಒಬ್ರು ಇಲ್ಲಿ ಕರ್ನಾಟಕದಿಂದ ಕೂಡ ಹೋಗಿದ್ದಾರೆ. ಹಿಂದೂಗಳ ಅತಿದೊಡ್ಡ ಧಾರ್ಮಿಕ ಹಬ್ಬ ಕಂಡು ಮನಸೋತಿದ್ದಾರೆ. ಯಾರವರು? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸುನಾಮಿ ಪ್ರಯಾಗ್ರಾಜ್ಗೆ ಹಿಂದೂ ಸುನಾಮಿಯೇ ಅಪ್ಪಳಿಸಿದೆ. ಮಹಾಕುಂಭಮೇಳಕ್ಕೆ ಅಘೋರಿಗಳು ನಾಗಸಾಧುಗಳ ದಂಡೆ ಹರಿದು ಬಂದಿದೆ. ತ್ರಿವೇಣಿ ಸಂಗಮದಲ್ಲಿ ಕೋಟಿ ಕೋಟಿ ಹಿಂದೂಗಳು ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಹಬ್ಬ ಕೇವಲ ಹಿಂದೂಗಳನ್ನಷ್ಟೇ ಅಲ್ಲ, ಅನ್ಯ ಧರ್ಮದವರನ್ನ ಸೆಳೆಯುತ್ತಿದೆ. ಮಹಾಕುಂಭಮೇಳದಲ್ಲಿ ಕರುನಾಡ ಮುಮ್ತಾಜ್. ಭಕ್ತಿ ಭಾವದ ಸಂಗಮಕ್ಕೆ ಮುಮ್ತಾಜ್ ಫಿದಾ. ಮಹಾಕುಂಭಮೇಳ ಕರುನಾಡ ಯುವತಿ ಮುಮ್ತಾಜ್ನನ್ನ ಸೆಳೆದಿದೆ. ನೆಲ್ಲಿಯಡ್ಕದ ಮುಮ್ತಾಜ್ ತ್ರಿವೇಣಿ ಸಂಗಮದಲ್ಲೇ ಬೀಡು ಬಿಟ್ಟಿದ್ದಾರೆ. ಹಿಂದೂಗಳ ಅತಿ ದೊಡ್ಡ ಧಾರ್ಮಿಕ ಹಬ್ಬವನ್ನ ಕಂಡು ಮನಸೋತಿದ್ದಾರೆ. ಭಕ್ತಿ ಭಾವದ ಸಂಗಮಕ್ಕೆ ಫಿದಾ ಆಗಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಸಿಗೋದಿಲ್ಲ ನಮಗೆ. 144 ವರ್ಷಗಳಿಗೊಮ್ಮೆ ಬರುವಂತಹ ಈ ಒಂದು ಮಹಾಕುಂಭ ಮೇಳದಲ್ಲಿ ನಾನು ಕೂಡ ಪಾಲುದಾರಳಾಗ್ತಾ ಇದ್ದೀನಿ ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರ. ಈ 25 ದಿನಗಳ ಕಾಲ ಸಾಧು ಸಂತರು, ಅಘೋರಿಗಳು, ನಾಗಸಾಧುಗಳು ಇವರೆಲ್ಲರನ್ನ ಭೇಟಿ ಮಾಡೋದು, ಅವರ ಆಶೀರ್ವಾದವನ್ನ ತಗೊಳ್ಳೋದು, ಇದು ಬಹಳ ಒಂದು ಪುಣ್ಯದ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ಅವರು ನಡೆದಾಡಿದಂತಹ ಆ ಪುಣ್ಯ ಭೂಮಿಯಲ್ಲಿ ನಾನು ನಡೆದಾಡೋದಿದೆಯಲ್ಲ, ಅದು ದೇವರ ಆಶೀರ್ವಾದ. ಪ್ರಧಾನಿ ಮೋದಿ ಸಿಎಂ ಯೋಗಿಗೆ ಹ್ಯಾಟ್ಸ್ ಆಫ್. ಮಹಾಕುಂಭ ಅದ್ಭುತ ಆಗಿದೆ. ಅದನ್ನ ನಾನಿಲ್ಲಿ ಹೇಳೋದಕ್ಕಿಂತ ಇಲ್ಲಿಗೆ ಬಂದು ಅದನ್ನ ಅನುಭವಿಸೋದು ಬೆಟರ್ ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ಕೋಟಿ ಮಂದಿ ಬರುವಾಗ ಆ ವ್ಯವಸ್ಥೆಯನ್ನ ಮಾಡೋಂತಿದೆಯಲ್ಲ, ಅದು ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಮೋದಿ ಯೋಗಿಜಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸ್ವಚ್ಛತೆಯ ವಿಚಾರದಲ್ಲಿ ಆಗಿರಬಹುದು ಅಥವಾ ಸೆಕ್ಯೂರಿಟಿ ಆಗಿರಬಹುದು, ಎಲ್ಲವೂ ಕೂಡ ಅದ್ಭುತ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಮಾತಿಲ್ಲ. ಸನಾತನ ಧರ್ಮಕ್ಕೆ ಅತಿ ದೊಡ್ಡ ಶಕ್ತಿ ಇದೆ. ಭಕ್ತಿ ಭಾವನೆ ಆಗಿರಬಹುದು. ಈ ಮಹಾಕುಂಭ ಮೇಳದಲ್ಲಿ ನಾನು ಕೂಡ ಪಾಲುದಾರಳಾಗಬೇಕು, ನಾನು ಕೂಡ ಪುಣ್ಯ ಪ್ರಾಪ್ತಿಯನ್ನ ಮಾಡ್ಕೊಳ್ಬೇಕನ್ನುವಂತಹ ಒಂದು ಆಸೆಯಿಂದ ಬರ್ತಾ ಇರುವಂತದ್ದು ಇದೆಯಲ್ಲ, ಅದ್ ಎಷ್ಟೇ ಕಷ್ಟ ಆಗ್ಲಿ ಅವ್ರು ಬರ್ತಾ ಇರುವಂತದನ್ನ ನೋಡಿದಾಗ ನಿಜವಾಗ್ಲೂ ಅದು ಸನಾತನ ಧರ್ಮದ ಶ್ರೇಷ್ಠತೆಯನ್ನ ಎತ್ತಿ ತೋರಿಸ್ತಾ ಇದೆ. ಪಾಶ್ಚಾತ್ಯರ ಸಮೇತ ಇಲ್ಲಿ ಬಂದು ಈ ಸನಾತನ ಧರ್ಮವನ್ನ ಒಪ್ಪಿಕೊಳ್ತಾ ಇದ್ದಾರೆ ಅಂತಂದ್ರೆ ನಮಗೆ ಅರ್ಥ ಆಗ್ಬೇಕು ಇದು ಸನಾತನ ಧರ್ಮ. ಪುಣ್ಯ ಸ್ಥಾನದ ಅನುಭವ ಹೇಳತೀರದು. ಆ ಪುಣ್ಯ ಜಲವನ್ನ ವಾಪಸ್ ತಾವು ಹೋಗುವಾಗ ನೆಲ್ಯಡ್ಕಕ್ಕೆ ತಗೊಂಡು ಹೋಗ್ತೀರಾ? ಖಂಡಿತವಾಗ್ಲೂ ತಗೊಂಡು ಹೋಗ್ತೇನೆ ಅಣ್ಣ, ಖಂಡಿತ ತಗೊಂಡು ಹೋಗ್ತೀನಿ ನಾನು. ಪವಿತ್ರತೆ ಅನುಭೂತಿ ಹೆಂಗಿತ್ತು ತಮಗೆ? ಅದನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಇದ್ಯಾವುದು ಜನ್ಮದ ಪುಣ್ಯ ಅಂತಾನೆ ನಾನು ಅನ್ಕೊಳ್ತೀನಿ. ಆ ಮಿಂದೆದ್ದಾಗ ಆಗುವಂತಹ ಅನುಭವ ಇದೆಯಲ್ಲ ಅಣ್ಣ, ಅದು ಅನುಭವಿಸ್ಬೇಕು, ನಾವಷ್ಟೇ ಹೇಳಬಹುದು. ಖಂಡಿತವಾಗಿಯೂ ನಾನೊಬ್ಬ ಸನಾತನಿ. ಜನನೀ ಜನ್ಮ ಭೂಮಿಷ್ಠ ಸ್ವರ್ಗಾತಪಿ ಗರಿಯಸಿ ಅಂತ ನಾವು ಹೇಳ್ತೀವಿ. ಹೆತ್ತ ತಾಯಿ ಮತ್ತು ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು. ಹಾಗಾಗಿ ಒಬ್ಬ ಹೆಮ್ಮೆಯ ಭಾರತೀಯ ಮೊದಲು ನಾನು, ಅದಾದ್ಮೇಲೆ ನನ್ನ ಧರ್ಮ ಬರುತ್ತೆ. ಆದ್ರೆ ಸನಾತನಿ ಖಂಡಿತವಾಗ್ಲೂ ನಾನು ಹೌದು. ನೋಡಿದ್ರಲ್ವಾ ಕರುನಾಡಿನ ಮುಮ್ತಾಜ್ ಕಂಡ ಮಹಾಕುಂಭ ಮೇಳವನ್ನ. ಇದು ನಿಜಕ್ಕೂ ಕೇವಲ ಹಿಂದೂಗಳ ಹಬ್ಬ ಮಾತ್ರವಲ್ಲ, ಇದು ಭಾವೈಕ್ಯತೆಯನ್ನ ಸಾರುವ ಧಾರ್ಮಿಕ ಕಾರ್ಯಕ್ರಮ. ಇದು ಭಕ್ತಿ ಭಾವದ ಸಂಗಮ. ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್, ರಿಪಬ್ಲಿಕ್ ಕನ್ನಡ. 144 ವರ್ಷಗಳ ಬಳಿಕ ನಡೀತಾ ಇರೋ ಮಹಾಕುಂಭಮೇಳ ಕೇವಲ ಹಿಂದೂಗಳನ್ನಷ್ಟೇ ಅಲ್ಲ, ಅನ್ಯ ಧರ್ಮೀಯರನ್ನ ಕೂಡ ಸೆಳೀತಾ ಇದೆ. ಭಕ್ತಿ ಭಾವದ ಸಂಗಮಕ್ಕೆ ಒಬ್ರು ಇಲ್ಲಿ ಕರ್ನಾಟಕದಿಂದ ಕೂಡ ಹೋಗಿದ್ದಾರೆ. ಹಿಂದೂಗಳ ಅತಿದೊಡ್ಡ ಧಾರ್ಮಿಕ ಹಬ್ಬ ಕಂಡು ಮನಸೋತಿದ್ದಾರೆ. ಯಾರವರು? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸುನಾಮಿ ಪ್ರಯಾಗ್ರಾಜ್ಗೆ
ದೇಶಕ್ಕೆ ಹಿಂದೂ ಸುನಾಮಿಯೇ ಅಪ್ಪಳಿಸಿದೆ. ಮಹಾಕುಂಭಮೇಳಕ್ಕೆ ಅಘೋರಿಗಳು ನಾಗಸಾಧುಗಳ ದಂಡೆ ಹರಿದು ಬಂದಿದೆ. ತ್ರಿವೇಣಿ ಸಂಗಮದಲ್ಲಿ ಕೋಟಿ ಕೋಟಿ ಹಿಂದೂಗಳು ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಹಬ್ಬ ಕೇವಲ ಹಿಂದೂಗಳನ್ನಷ್ಟೇ ಅಲ್ಲ, ಅನ್ಯ ಧರ್ಮದವರನ್ನ ಸೆಳೆಯುತ್ತಿದೆ. ಮಹಾಕುಂಭಮೇಳದಲ್ಲಿ ಕರುನಾಡ ಮುಮ್ತಾಜ್. ಭಕ್ತಿ ಭಾವದ ಸಂಗಮಕ್ಕೆ ಮುಮ್ತಾಜ್ ಫಿದಾ. ಮಹಾಕುಂಭಮೇಳ ಕರುನಾಡ ಯುವತಿ ಮುಮ್ತಾಜ್ನನ್ನ ಸೆಳೆದಿದೆ. ನೆಲ್ಲಿಯಡ್ಕದ ಮುಮ್ತಾಜ್ ತ್ರಿವೇಣಿ ಸಂಗಮದಲ್ಲೇ ಬೀಡು ಬಿಟ್ಟಿದ್ದಾರೆ. ಹಿಂದೂಗಳ ಅತಿ ದೊಡ್ಡ ಧಾರ್ಮಿಕ ಹಬ್ಬವನ್ನ ಕಂಡು ಮನಸೋತಿದ್ದಾರೆ. ಭಕ್ತಿ ಭಾವದ ಸಂಗಮಕ್ಕೆ ಫಿದಾ ಆಗಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಸಿಗೋದಿಲ್ಲ ನಮಗೆ. 144 ವರ್ಷಗಳಿಗೊಮ್ಮೆ ಬರುವಂತಹ ಈ ಒಂದು ಮಹಾಕುಂಭ ಮೇಳದಲ್ಲಿ ನಾನು ಕೂಡ ಪಾಲುದಾರಳಾಗ್ತಾ ಇದ್ದೀನಿ ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರ. ಈ 25 ದಿನಗಳ ಕಾಲ ಸಾಧು ಸಂತರು, ಅಘೋರಿಗಳು, ನಾಗಸಾಧುಗಳು ಇವರೆಲ್ಲರನ್ನ ಭೇಟಿ ಮಾಡೋದು, ಅವರ ಆಶೀರ್ವಾದವನ್ನ ತಗೊಳ್ಳೋದು, ಇದು ಬಹಳ ಒಂದು ಪುಣ್ಯದ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ಅವರು ನಡೆದಾಡಿದಂತಹ ಆ ಪುಣ್ಯ ಭೂಮಿಯಲ್ಲಿ ನಾನು ನಡೆದಾಡೋದಿದೆಯಲ್ಲ, ಅದು ದೇವರ ಆಶೀರ್ವಾದ. ಪ್ರಧಾನಿ ಮೋದಿ ಸಿಎಂ ಯೋಗಿಗೆ ಹ್ಯಾಟ್ಸ್ ಆಫ್. ಮಹಾಕುಂಭ ಅದ್ಭುತ ಆಗಿದೆ. ಅದನ್ನ ನಾನಿಲ್ಲಿ ಹೇಳೋದಕ್ಕಿಂತ ಇಲ್ಲಿಗೆ ಬಂದು ಅದನ್ನ ಅನುಭವಿಸೋದು ಬೆಟರ್ ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ಕೋಟಿ ಮಂದಿ ಬರುವಾಗ ಆ ವ್ಯವಸ್ಥೆಯನ್ನ ಮಾಡೋಂತಿದೆಯಲ್ಲ, ಅದು ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಮೋದಿ ಯೋಗಿಜಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸ್ವಚ್ಛತೆಯ ವಿಚಾರದಲ್ಲಿ ಆಗಿರಬಹುದು ಅಥವಾ ಸೆಕ್ಯೂರಿಟಿ ಆಗಿರಬಹುದು, ಎಲ್ಲವೂ ಕೂಡ ಅದ್ಭುತ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಮಾತಿಲ್ಲ. ಸನಾತನ ಧರ್ಮಕ್ಕೆ ಅತಿ ದೊಡ್ಡ ಶಕ್ತಿ ಇದೆ. ಭಕ್ತಿ ಭಾವನೆ ಆಗಿರಬಹುದು. ಈ ಮಹಾಕುಂಭ ಮೇಳದಲ್ಲಿ ನಾನು ಕೂಡ ಪಾಲುದಾರಳಾಗಬೇಕು, ನಾನು ಕೂಡ ಪುಣ್ಯ ಪ್ರಾಪ್ತಿಯನ್ನ ಮಾಡ್ಕೊಳ್ಬೇಕನ್ನುವಂತಹ ಒಂದು ಆಸೆಯಿಂದ ಬರ್ತಾ ಇರುವಂತದ್ದು ಇದೆಯಲ್ಲ, ಅದ್ ಎಷ್ಟೇ ಕಷ್ಟ ಆಗ್ಲಿ ಅವ್ರು ಬರ್ತಾ ಇರುವಂತದನ್ನ ನೋಡಿದಾಗ ನಿಜವಾಗ್ಲೂ ಅದು ಸನಾತನ ಧರ್ಮದ ಶ್ರೇಷ್ಠತೆಯನ್ನ ಎತ್ತಿ ತೋರಿಸ್ತಾ ಇದೆ. ಪಾಶ್ಚಾತ್ಯರು ಸಮೇತ ಇಲ್ಲಿ ಬಂದು ಈ ಸನಾತನ ಧರ್ಮವನ್ನ ಒಪ್ಪಿಕೊಳ್ತಾ ಇದ್ದಾರೆ ಅಂತಂದ್ರೆ ನಮಗೆ ಅರ್ಥ ಆಗ್ಬೇಕು ಇದು ಸನಾತನ ಧರ್ಮ. ಪುಣ್ಯ ಸ್ಥಾನದ ಅನುಭವ ಹೇಳತೀರದು. ಆ ಪುಣ್ಯ ಜಲವನ್ನ ವಾಪಸ್ ತಾವು ಹೋಗುವಾಗ ನೆಲ್ಯಡ್ಕಕ್ಕೆ ತಗೊಂಡು ಹೋಗ್ತೀರಾ? ಖಂಡಿತವಾಗ್ಲೂ ತಗೊಂಡು ಹೋಗ್ತೇನೆ ಅಣ್ಣ, ಖಂಡಿತ ತಗೊಂಡು ಹೋಗ್ತೀನಿ ನಾನು. ಪಾವಿತ್ರ್ಯತೆ ಅನುಭೂತಿ ಹೆಂಗಿತ್ತು ತಮಗೆ? ಅದೇ ಅದನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಇದ್ಯಾವುದು ಜನ್ಮದ ಪುಣ್ಯ ಅಂತಾನೆ ನಾನು ಅನ್ಕೊಳ್ತೀನಿ. ಆ ಮಿಂದೆದ್ದಾಗ ಆಗುವಂತ ಅನುಭವ ಇದೆಯಲ್ಲ ಅಣ್ಣ, ಅದು ಅನುಭವಿಸ್ಬೇಕು, ನಾವಷ್ಟೇ ಹೇಳಬಹುದು. ಖಂಡಿತವಾಗಿಯೂ ನಾನೊಬ್ಬ ಸನಾತನಿ. ಜನನೀ ಜನ್ಮ ಭೂಮಿಷ್ಠ ಸ್ವರ್ಗಾತಪಿ ಗರಿಯಸಿ ಅಂತ ನಾವು ಹೇಳ್ತೀವಿ. ಹೆತ್ತ ತಾಯಿ ಮತ್ತು ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು. ಹಾಗಾಗಿ ಒಬ್ಬ ಹೆಮ್ಮೆಯ ಭಾರತೀಯ ಮೊದಲು ನಾನು, ಅದಾದ್ಮೇಲೆ ನನ್ನ ಧರ್ಮ ಬರುತ್ತೆ. ಆದ್ರೆ ಸನಾತನಿ ಖಂಡಿತವಾಗ್ಲೂ ನಾನು ಹೌದು. ನೋಡಿದ್ರಲ್ವಾ ಕರುನಾಡಿನ ಮುಮ್ತಾಜ್ ಕಂಡ ಮಹಾಕುಂಭ ಮೇಳವನ್ನ. ಇದು ನಿಜಕ್ಕೂ ಕೇವಲ ಹಿಂದೂಗಳ ಹಬ್ಬ ಮಾತ್ರವಲ್ಲ, ಇದು ಭಾವೈಕ್ಯತೆಯನ್ನ ಸಾರುವ ಧಾರ್ಮಿಕ ಕಾರ್ಯಕ್ರಮ. ಇದು ಭಕ್ತಿ ಭಾವದ ಸಂಗಮ. ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್, ರಿಪಬ್ಲಿಕ್ ಕನ್ನಡ.